ವಿಷವನ್ನುಂಗಿರುವ ಸರ್ಪ ಹಿಡಿದಿರುವ ಶಿವನು ಉರಿವ ಬೆಂಕಿಯನ್ನ ಕಣ್ಣಲ್ಲಿಟ್ಟಿರುವ ಭವನು ದ್ವೇಷ ಬಂದಾಗ ದೋಷ ಬಂದಾಗ ವೈರಿ ಕಂಡಾಗ ಶಾಂತಿ ಸತ್ತಾಗ ಭಾನುಭೂಮಿ ಸಿಡಿದು ಹೋದಂತೆ ನನ್ನ ಶತ್ರು ನಾಶವಾದಂತೆ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಅಪಮಾನ 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 ಅಪಜಯವನ್ನೇ ಅರಿಯದೆ ಈ ಯಾತ್ರೆಯನಿಗೆ ಅನುಮಾನದಿಂದ ನಾಗರಿಕರು ಅಪಕೀರ್ತಿಯನ್ನೇ ತಂದರು. ಸೋಲಿಲ್ಲದ ಸೋಲನ್ನೇರಿಯದ ಸೋಲಿನೊಂದಿಗೆ ಸರಸವಾಡುವ ಈ ಸವ್ಯಸಾಚಿಗೆ ಸಂಹಾರದ ಸಂಕೋಲೆ ಈ ನನ್ನ ಹೃದಯದ ನೆತ್ತರಿನ ನರ ನಾಡಿಗಳಲ್ಲಿ ತುಂಬಿ ತುಳುಕಿ ತೊಟ್ಟಿ ಕುದಿದ ಸೇಡೆಂಬ ಮತ್ಸರದ ಜ್ವಾಲೆ ಜ್ವಾಲೆ ಅದಕ್ಕೆ ಪುಟವಿಟ್ಟಂತೆ ಅಪಮಾನವೆಂಬ ಶಬ್ದ ಅಟ್ಟಾಸದ ಸೆಟ್ಟಲ್ಲಿ ಕುತ್ಕೊಂಡು ಅಸತ್ಯದ ಬೆಳಕಿನಲ್ಲಿ ಸತ್ಯದ ಹುಡುಕಾಟವನ್ನು ಹುಡುಕ್ತಾ ಇದೆ ಅಮಾವಾಸ್ಯೆಯ ಕತ್ತಲಿನಲ್ಲಿ. ಕೆಲವೋ ನರವಿಲ್ಲದ ನರ ಜಂತುಗಳ ನರಕದಲ್ಲಿ ನಾಕನವನ್ನೇ ಸೃಷ್ಟಿಸಿ ನಾಯಿ ನರಿಗಳಿಗೆ ನಡಿಗೆಯನ್ನು ಕಲಿಸುವ ಈ ನಟ ಭಯಂಕರ ತ್ರಿನೇತ್ರನಿಗೆ ವೀರಾಗ್ನಿಯ ವಿಷದ ಬೀಜವನ್ನು ನೀವೇ ಬಿತ್ತಿದ್ದೀರಾ. ಈ ವೀರಾಜ್ಞೆಯನ್ನು ನಂದಿಸಲು ಆ ತ್ರಿನೇತ್ರನೇ ತಂದು ಆ ಭಗೀರಥನೇ ತಂದು ಆ ತ್ರಿನೇತ್ರನೇ ತಡೆದು ಸಾಕ್ಷಾತ್ ಗಂಗೆಯ ಭೂಮಿಗೆ ಉದ್ಭವಿಸಿದ್ರು ಅದನ್ನು ತಣಿಸಲಾಗದು. ಏ ರವಿ ಸಸಿ ಇವನು ತ್ರಿನೇತ್ರ ಕಂಡ್ರ ಬೆಂಕಿಯ ಜ್ವಾಲೆಯಂತೆ ಉರಿಯುವ ನನ್ನ ಮೂರನೇ ಕಣ್ಣು ಬಿಟ್ರೆ ನೀವು ಸುಟ್ಟು ಬೂದಿ ಆಗೋಗ್ತೀರಾ. ಸಂಧ್ಯಾ ದೊಡ್ಡ ಮನೆಯ ಸಂಧ್ಯಾ ಆವತ್ತು ನಿಮ್ಮಣ್ಣಂದ್ರು ನನಗೆ ಅವಮಾನ ಮಾಡ್ತಾ ಇದ್ರೆ ಅದನ್ನ ನೋಡಿ ನೀನು ನಗ್ತಿದ್ಯಲ್ಲ. ನಗು ನಗು ಆದ್ರೆ ಆ ನಗುವಿನ ಹಿಂದೆ ಅಳು ಬರುತ್ತೆ ಅನ್ನೋದನ್ನ ನೀನು ಮರ್ತು ಬಿಟ್ಟಿದ್ಯಾ. ಆವತ್ತು ನೀನು ನಗ್ತಿದ್ದಾಗ ನಿಮ್ಮ ಅಣ್ಣ ತಮ್ಮಂದ್ರು ನಿನ್ನ ಬಂಧು ಬಳಗ
ನಿನ್ನ ಹಿತೈಷಿಗಳು ಅಂತ ನಿನ್ನ ಸುತ್ತ ನಿಂತಿದ್ರು. ಆದ್ರೆ ನಾಳೆ ನಾನು ಸೃಷ್ಟಿಸೋ ಕುತಂತ್ರದಲ್ಲಿ ನೀನು ಅತಂತ್ರಳಾಗಿ ಬೀದಿ ಬೀದಿಯಲ್ಲಿ ಪಾಪದ ಕಣ್ಣೀರು ಹಾಕುವಾಗ ನಿನ್ನವರು ಅಂತ ನಿನ್ಗೆ ಯಾರು ಇರಲ್ಲ ಕಣೆ. ಅದಕ್ಕಾಗಿ ನಾನೀಗ ಆಗ್ತೀನಿ ಬಣ್ಣ ಬಣ್ಣದ ವೇಷ, ಆ ವೇಷಕ್ಕೆ ತಕ್ಕ ಭಾಷೆ, ಆ ಭಾಷೆಗೆ ತಕ್ಕ ನನ್ನ ಆಸೆ. ಆ ಆಸೆಯಲ್ಲಿ ನೀನು ಮೃತ್ಯು ದೇವತೆಯ ಪಂಜರದಲ್ಲಿ, ಯಮನ ಆಶ್ರಯದಲ್ಲಿ, ಮರಣದ ಮುಳ್ಳಿನ ಹಾಸಿಗೆ ಮೇಲೆ ಆರಾಮಾಗಿ ಮಲಗಿರ್ತೀಯ. ದಟ್ ಈಸ್ ತ್ರಿನೇತ್ರ. ಈ ತ್ರಿನೇತ್ರನ ಸಂಚು. ತ್ರಿನೇತ್ರ, ಅಲ್ಲಿಲ್ಲದ ಹಾವು ಬುಸ್ಗುಡ್ಬೇಕೆ ವಿನಃ ಕಚ್ಚೋದಕ್ಕೆ ಪ್ರಯತ್ನ ಪಡಬಾರದು. ಒಂದು ವೇಳೆ ಪಟ್ರೆ ಆ ನಿನ್ನ ಹೇಡೆ ಕಡೆಯಾಗಿ ಮಣ್ಣಾಗುತ್ತೆ. ಓಹೋ, ಸಾವುಕಾರ ವೀರಭದ್ರ, ಇದನ್ನ ವೀರಭದ್ರ, ನೀನ್ ಹೇಳ್ದಾಗೆ ನಾನು ಅಲ್ಲಿ ಇಲ್ದಿರೋಕ್ ಯಾರು ಯಾವಲ್ಲ ಕಣ. ಆಲಾಹಲ ಭವಿಷ್ಯವನ್ನ ಮೈಯಲ್ಲಿ ತುಂಬಿಕೊಂಡು ಸಮಯವನ್ನು ನೋಡಿ ಸಮರವ ಸಾಧಿಸಲು ವೈರಿಗೋಸ್ಕರನೇ ಎಡೆ ಎತ್ತಿ ನಿಂತಿರೋ ಕಾಳಿಂಗ ಸರ್ಪ ಕಣ ಈ ತ್ರಿನೇತ್ರ. ಎಚ್ಚರ, ಆ ಹೆಡೆ ಮೇಲೆ ಒದೆ ಬೀಳಲ್ಲ ನೋಡ್ಕೋ. ಅದು ಚತುರಗಾರನ ಚತುರತೆ. ಓ, ಅದನ್ನ ನೀನು ನನ್ಗೆ ಹೇಳ್ತೀಯ? ಲೇ ಸಾವುಕಾರ, ನನಗೆ ಕಾಲಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಜೋರು, ಆ ಜೋರಿಗೆ ತಕ್ಕನಾಗಿ ಜಾರ್ಕೊಳ್ಳೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಕಣ. ಗೊತ್ತಪ್ಪ ನಿನ್ನ ಜೋರು ಬಾರು ಎಲ್ಲ, ಆದ್ರೆ ಅದು ದೊಡ್ಡ ಮನೆ. ಎಚ್ಚರವಾಗಿರು, ನಿನ್ನ ಎಲ್ಲಾ ಕೆಲಸಕ್ಕೂ ನನ್ನ ಬೆಂಬಲ ಇರುತ್ತೆ. ಅಂದ್ರೆ ನನ್ನ ನಿನ್ನ ಗುರಿ ಒಂದೇ. ಒಂದು ಕಲ್ಲು ಎರಡು ಹಕ್ಕಿ. ಒಂದು ದೊಡ್ಡ ಮನೆ ಅಂತ ಮೆರಿತಿರೋ ಆ ದೊಡ್ಡ ಮನೆ ಛಿದ್ರ ಛಿದ್ರ ಆಗೋದು. ಇನ್ನೊಂದು ಈ ಊರಿನ ಉಂಡಾಡಿಯಾದ ಈ ಊರಿನ ಯಜಮಾನಿಕೆ ಪಟ್ಟ ನನಗೆ ದಕ್ಕೋದು. ಎರಡು ಆಗ್ಬೇಕು ಅಂದ್ರೆ ನಿನ್ನ ಸಹಾಯ ನನಗೆ, ನನ್ನ ಬೆಂಬಲ ನಿನಗಿರುತ್ತೆ. ಅದ್ ಸರಿ, ಅದರಿಂದ ನನಗ್ ಲಾಭ ಏನು? ವ್ಯವಹಾರ ಇದ್ಮೇಲೆ ಲಾಭನೂ ಇದ್ದೇ ಇರುತ್ತೆ ತ್ರಿನೇತ್ರ. ಅದನ್ನ ಸಮಯ ನೋಡಿ ನಾನು ನಿನಗ್ ಮಾಡ್ತೀನಿ. ಲೇ ವೀರಭದ್ರ, ನೀನೊಂಥರ ಎರಡು ತಲೆ ನಾಗರಾವಿದ್ದಾಗೆ. ನಿನ್ನನ್ನು ನಂಬೋದು ತುಂಬಾ ಕಷ್ಟ ಇದೆ. ಒಂದು ವೇಳೆ ನೀನೇನಾದ್ರೂ ನನಗೆ ನಂಬಿಸಿ ಮೋಸ ಮಾಡಿದ್ರೆ? ತ್ರಿನೇತ್ರ, ಈ ವೀರಭದ್ರ ಇದುವರೆಗೂ ಯಾರಿಗೂ ಮಾತು ಕೊಟ್ಟಿಲ್ಲ. ಮಾತು ಕೊಟ್ಟ ಅಂದ್ರೆ ತಲೆ ಉರುಳಿದ್ರು ತಪ್ಪೋದಿಲ್ಲ. ವೀರಭದ್ರ, ಒಂದು ವೇಳೆ ನೀನು ಮಾತು ತಪ್ಪಿದ್ರೆ ಆದ್ರಿಂದ ಅನಾಹುತ ನನಗಲ್ಲ ಕಣ, ನಿನಗೆ. ಯಾಕೆಂದ್ರೆ ನಾನೊಂಥರ ಕುರುಕ್ಷೇತ್ರದಲ್ಲಿ ಬರೋ ದುರ್ಯೋಧನ ಇದ್ದಾಗೆ. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. ಬರ್ತೀನಿ, ಹುಷಾರ್.
ಕೂಡ ತಲೆ ಆಡಿಸಿ ಸಲಾಂ ಮಾಡಿದು ಸರಿದೋಗುತ್ತೆ. ಅಂಥದ್ರಲ್ಲಿ ನಿನ್ನಾವೇಶದ ರೋಷ ದ್ವೇಷ ಅಹಂಕಾರನ ಮಟ್ಟ ಹಾಕೋದಕ್ಕೆ ಈ ವೀರಭದ್ರನ್ಗೆ ಕೇವಲ 3 ನಿಮಿಷ ಸಾಕು. ಹೋಗಲು ಬಚ್ಚ, ಸ್ವಚ್ಛವಾಗಿ ಕಚ್ಚಕ್ ಬರ್ದಿರಲು ಹುಚ್ಚ, ಅದು ಈ ಗುರುಗೆ ತಿರುಮಂತ್ರ ಹೇಳ್ತಾನೆ. ನಿನ್ನಂತ ತಲೆ ಇಲ್ಲದ ತರಲೆಗಳಿಗೆ ತಂತಿ ಹಾಕಿ ತಾಳಾಗ್ತ ತಂಬೂರಿ ನನ್ನ ಹತ್ರ ಇದೆ. ಇನ್ನು ನೀನಾವ್ ಮಹಾ ಅಂತ ಅಂತೂ 1 ಕಲ್ಲು 2 ಹಕ್ಕಿ. ಒಂದು ದೊಡ್ಡ ಮನೆ ಅಂತ ಮೆರಿತಿರೋ ಆ ದೊಡ್ಡ ಮನೆನ ಒಡೆದು ಚಿತ್ರ ಮಾಡೋದು. ಇನ್ನೊಂದು ಈ ಊರಿನ ಉಂಡಾಡಿಯದ ಈ ತ್ರಿನೇತ್ರ ಜೈಲಲ್ಲಿ 1 2 3 ಅಂತ ಕಂಬಿ ಎಣ್ಸಂಗ್ ಮಾಡೋದು. ಇವೆರಡು ಆಗ್ಬೇಕು ಅಂದ್ರೆ ನಾನು ಹಚ್ಚಿರೋ ಬೆಂಕಿಗೆ ಆಗಾಗೆ ತುಪ್ಪ ಸುರಿಬೇಕು. ತುಪ್ಪನೇ ಏನು, ಪೆಟ್ರೋಲ್ನೇ ಸುರಿತೀನಿ. ನಾನ್ಯಾರು? ಭದ್ರ ವೀರಭದ್ರ. ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು, ಮಾನವ ರಕ್ತವ ಘಟಘಟ ತುಡಿಯುವ ಹೇಗುವ ರಾಕ್ಷಸರು. ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಇವರು, ಮಾನವ ರಕ್ತವ ಘಟಘಟ ತುಡಿಯುವ ಹೇಗುವ ರಾಕ್ಷಸರು.